ಹಲೋ ಪ್ಲಾಂಟ್ ಲವರ್ಸ್, ನಿಮಗೆ ಒಂದು ವಿಡಿಯೋ. ಇದು ಮಿಲಿ ಬಗ್ಸ್ ಅಂತ. ಇದು ಗಿಡಗಳ ನೋಡ್ಲಿಕ್ಕೆ ಒಂದು ಕಾಟನ್ ತರ ಇರ್ತದೆ, ಬಟ್ ಇದು ಒಂದು ಲಿವಿಂಗ್ ಆರ್ಗ್ಯಾನಿಸಮ್. ನೋಡಿ, ಇದು ಹಾರ್ತದೆ ಮತ್ತೆ ಹಾರಿ ಬೇರೆ ಗಿಡದ ಮೇಲೆ ಕೂತ್ಕೊಳ್ತದೆ. ಇದು ನಮ್ಮ ಪೇರಳೆ ಹಣ್ಣಿನ ಗಿಡ. ಈ ಗಿಡದಲ್ಲಿ ತುಂಬಾ ಅಂದರೆ ತುಂಬ ಮಿಲಿ ಬಗ್ಸ್ ಇದೆ. ಮಿಲಿ ಬಗ್ಸ್ ಎಲ್ಲಿರ್ತದೆ ಅಲ್ಲಿ ಇರುವೆಗಳು ಕೂಡ ಸಾಮಾನ್ಯವಾಗಿ ಇರ್ತದೆ, ಯಾಕೆಂದರೆ ಅದು ಡಿಪೆಂಡೆಂಟ್. ಮಿಲಿ ಬಗ್ಸ್ ಏನು ಎಲೆಗಳ ಪೋಷಕಾಂಶಗಳನ್ನು ಹೀರಿ ಏನು ಎಕ್ಸ್ಕ್ರೀಟ್ ಮಾಡ್ತದೆ, ಆ ಎಕ್ಸ್ಕ್ರೀಟ್ ಮಾಡಿರೋ ವೇಸ್ಟ್ ಈ ಇರುವೆಗಳಿಗೆ ಒಂಥರ ಐಸ್ ಕ್ರೀಮ್ ಇದ್ದಂಗೆ. ಸೊ ಇದು ಇರುವೆಗಳು ಆ ಮಿಲಿ ಬಗ್ಸನ್ನು ಪ್ರೊಟೆಕ್ಟ್ ಮಾಡ್ತದೆ. ಇದರ ಸೊಲ್ಯೂಷನ್ ಏನಂದರೆ, ನಾವು ಒಂದು ನ್ಯಾಚುರಲ್ ಪೆಸ್ಟಿಸೈಡ್ ತಗೊಂಡಿದ್ವಿ. ಇದು ಸಾಮಾನ್ಯವಾಗಿ ಎಲ್ಲ ನರ್ಸರಿಯಲ್ಲಿ ಅವೈಲೇಬಲ್ ಇದೆ. ಕೇವಲ ಈ ಪೆಸ್ಟಿಸೈಡನ್ನು ಹಾಕಿದರೆ ಆ ಮಿಲಿ ಬಗ್ಸ್ ಸಾಯೋದಿಲ್ಲ, ಯಾಕೆಂದರೆ ಅದರ ಮೇಲೆ ಒಂದು ವೆಲ್ವೆಟ್ ಥರ ಒಂದು ಲೇಯರ್ ಇದೆ. ಅದು ಇದನ್ನು ಪ್ರೊಟೆಕ್ಟ್ ಮಾಡ್ತದೆ. ಸೊ ಇದರ ಜೊತೆಗೆ ಏನಾದರೂ ಸೋಪ್ ಆಯಿಲನ್ನು ಹಾಕಬೇಕು. ಇಲ್ಲಿ ನಾವು ವಿಮ್ ಯೂಸ್ ಮಾಡ್ತಿದ್ದೇವೆ. ವಿಮ್ ಜೊತೆ ಆ ಪೆಸ್ಟಿಸೈಡ್ ಏನಿದೆ ಅದನ್ನು ಹಾಕಿ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಮಿಶ್ರಣ ರೆಡಿ ಆದ ಕೂಡಲೇ ಇದನ್ನು ಮಿಲಿ ಬಗ್ಸ್ ಇರೋ ಎಲೆಗೆ ಸ್ಪ್ರೇ ಮಾಡಬೇಕು. ಆವಾಗ ಇದರ ಔಟರ್ ಲೇಯರ್ ಬ್ರೇಕ್ ಆಗಿ ಇದು ಡಿಸ್ಪರ್ಸ್ ಆಗೋದಿಲ್ಲ, ಅಲ್ಲಿಯೇ ಸತ್ತು ಹೋಗ್ತದೆ. ಇದು ನಮ್ಮ ಚಿಲ್ಲಿ ಗಿಡಗೆ ಸಹ ಬಂದಿದೆ. ಇದು ಆಲ್ಮೋಸ್ಟ್ ಮಿಲಿ ಬಗ್ಸ್ ಗಿಡವನ್ನು ಅಟ್ಯಾಕ್ ಮಾಡಿದೆ. ಸೊ ಗಿಡ ಎಲ್ಲ ಒಣಗಿ ಹಳದಿ ಬಣ್ಣಕ್ಕೆ ಬಂದಿದೆ. ಈ ಗಿಡದಲ್ಲಿಯೂ ಮಿಲಿ ಬಗ್ಸ್ ಇರೋದ್ರಿಂದ ನಾವು ಸ್ಪ್ರೇ ಮಾಡ್ತಾ ಇದ್ದೇವೆ. ಇದು ಸಾಮಾನ್ಯವಾಗಿ ನಾವು 2 ದಿನ ಸ್ಪ್ರೇ ಮಾಡಿದರೆ ಸರಿ ಆಗ್ತದೆ. ಸೊ ನೆಕ್ಸ್ಟ್ ಡೇ ನಾವು ಬಂದು ನೋಡುವಾಗ 90% ಮಿಲಿ ಬಗ್ಸ್ ಸತ್ತು ಹೋಗಿದೆ. 10% ಇದೆ. ನಾವು ಮತ್ತೊಂದು ಸರ್ತಿ ಹಾಕಿದರೆ ತುಂಬ ಅಂದರೆ ತುಂಬ ಕ್ಲಿಯರ್ ಆಗ್ತದೆ. ನೋಡಿ, ನೀವು ನೋಡ್ಬೋದು, ಇದು ಫುಲ್ ಕ್ಲಿಯರ್ ಆಗಿದೆ. ಸೊ ಬಾಯ್ ಗಾಯ್ಸ್, ಇಲ್ಲಿಗೆ ನಮ್ಮ ವ್ಲಾಗನ್ನು ಎಂಡ್ ಮಾಡೋ ಟೈಮ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.